ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ನನ್ನ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ನಾವೀಗ ಓಡ್ತಾ ಇದ್ದೀವಿ. ಎಲ್ಲಿ ಓಡ್ತಾ ಇದ್ದೀವಿ, ಹೇಗಾಯಿತು, ಏನು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಾನು ಇವಾಗ ಸ್ಯಾರಿ ಹಾಕ್ಕೊಂಡಿದ್ದೆ, ಹೊಸ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಎಲ್ಲರೂ ಹೊಸ ಡ್ರೆಸ್ಸು, ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ರು. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಫಿಟ್ಟು ಯಾವ ರೀತಿ ಕಾಣಿಸ್ತಿದೆ ಅಂತ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದಿದ್ದು ದೇವಸ್ಥಾನದಲ್ಲಿ. ಸೊ ಹಂಗಾಗಿ ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಹೋಗೋಷ್ಟರಲ್ಲಿ. ಸೊ ಇವಾಗ ನಾನು ಅದನ್ನು ದೇವಸ್ಥಾನ ತೋರಿಸ್ತಾ ಇದ್ದೀನಿ. ನಾನು ಮದುವೆ ಆದಮೇಲೆ ಫಸ್ಟು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾವು ಮಾಡಿಸ್ತಾ ಇದ್ದು. ಹಾಗಾಗಿ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಲ್ಲನೂ ನೋಡ್ತಾ ಇದ್ದೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಫೈನಲಿ ಇವತ್ತು ಹೋಗಂಗಾಯಿತು. ಸೊ ಈಗ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನಾವು ವರ್ಷ ಮಾಡಿಸ್ತಾ ಇರ್ತೀವಿ. ಸೊ ಫಸ್ಟು ನಮ್ಮ ಮದುವೆಯಲ್ಲಿ ಮಾಡಿಸಿದ್ರು, ನಾವು ಮನೆಯಲ್ಲೇ ಮಾಡಿಸೋದು ಆ್ಯಕ್ಚುಲಿ. ಸೊ ಈ ಸರಿ ದೇವಸ್ಥಾನದಲ್ಲಿ ಮಾಡಿಸಿದ್ದೀವಿ. ನೆಕ್ಸ್ಟ್ ಇಯರ್ ನಾವು ಮನೆಯಲ್ಲೇ ಮಾಡಿಸೋದು. ಸೊ ಅವಾಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ಎಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ. ಸೊ ಸತ್ಯನಾರಾಯಣ ಎನ್ನುವುದು ಶ್ರೀ ವಿಷ್ಣುವಿನ ಇನ್ನೊಂದು ಹೆಸರನ್ನು ಸತ್ಯನಾರಾಯಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದರಿಂದ ನಾವು ವರ್ಷಕ್ಕೆ ಒಂದು ಟೈಮ್ ಆದರೂ ಮಾಡೋದ್ರಿಂದ ನಮಗೆ ಮನೆಗೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ. ನೋಡ್ಬೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನನ. ತುಂಬ ವರ್ಷದಿದು ಗೊತ್ತಾ, ಎಷ್ಟು ಚೆನ್ನಾಗಿದೆ. ಸೊ ಎಲ್ಲನೂ ನಾನು ತೋರಿಸ್ತೀನಿ. ಅಲ್ಲಿ ಯಾವ್ಯಾವ ದೇವ್ರ ಫೋಟೋ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂತೇಳಿ. ಈಗ ಪೂಜೆಗೆ ಕೂತ್ಕೊಳ್ಳೋ ಸಮಯ. ಸೊ ಈಗೆಲ್ಲ ರೆಡಿ ಮಾಡಿದ್ರು. ಈಗ ಪೂಜಾರಿ ಕೂಡ ಬಂದರು, ಪೂಜೆ ಸ್ಟಾರ್ಟ್ ಮಾಡಬೇಕೀಗ. ಸೊ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಕೂತ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾವು ಯಾವಾಗಲೂ ಶ್ರಾವಣ ಮಾಸದಲ್ಲೇ ನಾವು ಈ ಒಂದು ಪೂಜೆನ ಮಾಡಿಸೋದು. ಸೊ ಈ ಟೈಮಲ್ಲಿ ಇವಾಗ ಮಾಡಿಸ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಆ್ಯಕ್ಚುಲಿ ಈ ಒಂದು ಪೂಜೆ ಮಾಡಿಸೋದ್ರಿಂದ.
ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಹಾಗೆ ಈ ಟೈಮಲ್ಲಿ ಉಪವಾಸ ಇರೋದ್ರಿಂದ ನಮಗೆ ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲನೂ ಕೂಡ ಸಿಗುತ್ತೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವ ತಿಂಗಳಲ್ಲಿ ಹಾಗೆ ಶುಕ್ಲ ಪಕ್ಷ ಶುಭ ಸಮಯದಲ್ಲಿ ಕೂಡ ನಾವು ಮಾಡ್ಬೋದು. ಹಾಗೆ ಹುಣ್ಣಿಮೆ ಟೈಮಲ್ಲೂ ಕೂಡ ಮಾಡ್ತಾರೆ. ತುಂಬಾ ಒಳ್ಳೆಯದು. ಆವಾಗ ತುಂಬಾ ಶ್ರೇಷ್ಠ ಆಗುತ್ತೆ. ಹಾಗೆ ನಾವು ದೇವಸ್ಥಾನದಲ್ಲಿ ಅನ್ನೋದಕ್ಕಿಂತ ಮನೇಲಿ ಮಾಡಿಸೋದ್ರಿಂದ ಇನ್ನೂ ಒಳ್ಳೆಯದು ನಮಗೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಕತೆ ಓದಿಸೋದ್ರಿಂದ ನಮ್ಗೆ ಏನೇನು ಉಪಯೋಗ ಇದೆ ಅಂತ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತೀಚೆಗಷ್ಟೇ ಆಚರಿಸ್ಕೊಂಡು ಬಂದಿಲ್ಲ. ಬದಲಾಗಿ ಇದು ಪ್ರಾಚೀನ ಕಾಲದಿಂದನೂ ಕೂಡ ನಮಗೆ ಇದು ಸ್ಕಂದ ಪುರಾಣದಿಂದನೂ ಕೂಡ ಈ ಒಂದು ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲಿನ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದರೂ ಉತ್ತಮ ಮಾರ್ಗವಿದೆಯೇ ಎಂದು ಕೇಳಿದಾಗ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಕಷ್ಟ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿರೋದ್ರಿಂದ ಈ ಪೂಜೆ ಆಗಿಂದ ಸ್ಟಾರ್ಟ್ ಆಗಿದೆ, ನಡೆಸ್ಕೊಂಡು ಬಂದಿದ್ದಾರೆ. ಈ ಪೂಜೆಯನ್ನು ಮನೆಯಲ್ಲಿ ಮಗು ಜನಿಸಿದಾಗ, ವಿವಾಹ ಸಂದರ್ಭದಲ್ಲಿ, ಗೃಹ ಪ್ರವೇಶದಲ್ಲಿ, ಎಲ್ಲ ಸಂದರ್ಭದಲ್ಲೂ ಶುಭ ಸಮಯದಲ್ಲಿ ಈ ಒಂದು ಪೂಜೆನ ಆಚರಿಸ್ತಾರೆ. ಸೊ ಆರೋಗ್ಯದೇನಾದರೂ ತೊಂದರೆ ಇದ್ದರೆ ಎಲ್ಲನೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಂಗಾಗಿ ಈ ಒಂದು ಪೂಜೆನ ಮಾಡ್ತೀವಿ. ಈ ಪೂಜೆನ ಯಾವ ಟೈಮಲ್ಲಿ ಪೂಜಿಸ್ಬೋದು ಅನ್ನೋದು ನಿಮ್ಗೇನಾದರೂ ಕ್ವಶನ್ ಇದ್ದರೆ, ಭಗವಾನ್ ಸತ್ಯನಾರಾಯಣನ ಯಾವಾಗ ಬೇಕಾದರೂ ನೀವು ಪೂಜಿಸ್ಬೋದು. ಆದರೆ ಈ ಪೂಜೆ ಹುಣ್ಣಿಮೆ ಹಾಗೆ ಸಂಕ್ರಾಂತಿ, ಗುರುವಾರ ಅಥವಾ ಇನ್ನಿತರ ಎಲ್ಲ ದೊಡ್ಡ ಕಷ್ಟದಲ್ಲಿ ಆ ಸಮಯದಲ್ಲಿ ನೀವು ಈ ಒಂದು ಪೂಜೆನ ನೀವು ಮಾಡ್ಬೋದು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆನ ಧರಿಸಿ ಹಣೆ ಮೇಲೆ ತಿಲಕ ಇಟ್ಕೊಂಡು ಸೊ ಈ ಶುಭ ಪೂಜೆನ ನೀವು ನಡೆಸೋದ್ರಿಂದ, ವಿಷ್ಣುವಿನ ಕತೆ ಓದಿಸೋದ್ರಿಂದ ತುಂಬಾ ಒಳ್ಳೆಯದು. ಹಿಂದೂ ಧರ್ಮದಲ್ಲಿ ಸತ್ಯನಾರಾಯಣ ಪೂಜೆಗೆ ತುಂಬಾ ಮಹತ್ವ ಇತ್ತು. ಮನೆ ಗೃಹ ಪ್ರವೇಶವಿರಲಿ, ಯಾವುದೇ ಶುಭ ಸಮಯ ಇರಲಿ, ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಬಂದೇ ಬರುತ್ತೆ. ಆದರೆ ಆ ಆಚರಣೆ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು. ಹಾಗೆ ಹೇಳೋದಾದರೆ ಪ್ರತಿ ತಿಂಗಳು ಹುಣ್ಣಿಮೆ ಟೈಮಲ್ಲಿ ಮಾಡೋದ್ರಿಂದ ಅಂತೂ ತುಂಬಾ ಶ್ರೇಯಸ್ಸು ಮನೆಗೆ. ಅಪುತ್ರ ಪುತ್ರ ಸಂದೋಹ ಪುತ್ರ ಸಂದೋ ದೃಢಃ ಅದನಾಹ ದೃಢಾ ಸಂದೋಹ ಜೀವಂತು ಶರದಾಭ್ಯದಂ ಮಂಗಲನಿರಾಂಜನಂ ದೂರ್ವಯಾಮೇಃ ಚತುರಜಾಮನ ಸಮದರಾಜು ಉಪಚಾರ ಪೂಜಾಃ ವಿನಾಯಕಾಯ ಶ್ರೀ ಮಹಾಗಣಪತಯೇ ನಮಃ. ಗಣಾನಾಂ ದ್ವಾಹ ವಿರೋಧವರ್ತ್ಯಾವಾಹನೇ ವಿವಾಹ ಸ್ವಾಮಿಯೇ, ನನ್ನ ಪತಿ ಮತ್ತು ಅಳಿಯನ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಅವರಿರುವರು ಜಾಗೃತಿಯಾಗಿ ಬರುವಂತೆ ಅನುಗ್ರಹಿಸು ಎಂದು ಸತ್ಯನಾರಾಯಣ ಪುನಃ ಪ್ರಾರ್ಥಿಸಿಕೊಂಡರು. ವ್ರತವನ್ನು ಮಾಡಿದ್ದರಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು. ಆ ದೇವನು ಚಂದ್ರಕೇತು ರಾಜೇಂದ್ರನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡನು. ಧರ್ಮಶ್ರೇಷ್ಠನೇ, ನಾಳೆ ಪ್ರಾತಃ ಕಾಲದಲ್ಲಿ ನೀನು ಈಶ್ವರೇಂದ್ರಬೋಧಾನ ರಾಮಯೋತ್ಮಕ್ವೇ ದೇಹಂ ಚಂದ್ರಾಂ ಪ್ರಪಾತಾಂ ಜರದಾಜಂತಿ ಈ ಪೂಜೆ ಮಾಡಿಸೋದ್ರಿಂದ ನಿಮಗೆ ಹಲ್ವಾರು ಪ್ರಯೋಜನಗಳು ಕೂಡ ಸಿಗುತ್ತೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೂ ಈ ಪೂಜೆನ ಸುಮ್ಮನೆ ಮಾಡಿಸೋದಿಲ್ಲ. ಯಾವ ಟೈಮಲ್ಲಿ ಮಾಡಿಸ್ತಾರೆ, ಅದರಿಂದ ನಿಮ್ಗೆ ಏನೇನು ಉಪಯೋಗ ಆಗಿದೆ, ಹಾಗೆ ನಿಮಗೆ ದೇವರು ಏನೇನು ನಿಮಗೆ ಶ್ರೇಯಸ್ಸು ಆರೋಗ್ಯ ಎಲ್ಲ ಹೇಗೆ ಕೊಡ್ತಾನೆ ಅಂತಲೂ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ನಿಮಗೆ ತುಂಬುತ್ತೆ. ಹಾಗೆ ಮನೆಗೆ ಬಂದ ಅತಿಥಿಗಳಿಗೆ ಸತ್ಯನಾರಾಯಣ ಪೂಜೆ ಪ್ರಸಾದ ಹಂಚೋದ್ರಿಂದ ಹಾಗೆ ಅವರು ಒಳ್ಳೆ ಮನಸ್ಸಿಂದ ನಿಮಗೆ ಹಾರೈಸ್ತಾರಲ್ಲ, ಅದರಿಂದ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮದುವೆ ಆಗಿರ್ಬೋದು, ನಿಶ್ಚಿತಾರ್ಥ ಆಗಿರ್ಬೋದು, ಈ ಎಲ್ಲ ಟೈಮಲ್ಲೂ ಈ ಒಂದು ಪೂಜೆನ ಅವ್ರನ್ನ ಕೂರಿಸಿ ಹೊಸ ಜೋಡಿಗಳನ್ನು ಕೂರಿಸಿ ಈ ಒಂದು ಪೂಜೆ ಕೂಡ ಮಾಡ್ತಾರೆ. ನಿಶ್ಚಿತಾರ್ಥ ಟೈಮಲ್ಲಿ ಆಗಿರ್ಬೋದು, ಮದುವೆ ಆದಮೇಲಾದರೂ ಆಗಿರ್ಬೋದು. ಸೊ ಅವ್ರ ಬಾಳಲ್ಲಿ ಬದುಕಲ್ಲಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೊಸ ಜೋಡಿಗಳನ್ನು ಕೂರಿಸಿ ಕೂಡ ಮಾಡಿಸ್ತಾರೆ. ಹಾಗೆ ಗೃಹ ಪ್ರವೇಶ ಮಾಡುವಾಗ ಈ ಪೂಜೆನ ಕೂಡ ಮಾಡಿಸ್ತಾರೆ. ಹಾಗೆ ಯಾವುದಾದ್ರೂ ನೀವು ವ್ಯಾಪಾರ ಮಾಡೋದಾಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಎಲ್ಲದಕ್ಕೂ ಇದು ಒಂದು ಯಶಸ್ಸು ಕೂಡ ಗಳಿಸುತ್ತೆ. ಈ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಗಣಪತಿ ಪೂಜೆ ಮಾಡಿ ಅದಾದಮೇಲೆ ನೀವು ಸತ್ಯನಾರಾಯಣ ಪೂಜೆ ಕೂಡ ಮಾಡಬೇಕು. ಹಾಗೆ ಒಳ್ಳೆಯದು ಕೆಟ್ಟದ್ದು ಇದ್ರ ನಡುವಿನ ವ್ಯತ್ಯಾಸ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮಲ್ಲಿ ಒಳ್ಳೆತನ ಕೂಡ ಹೆಚ್ಚಾಗುತ್ತೆ. ಸತ್ಯವಂತರಾಗಿ ಬಾಳುವಂತೆ ಈ ಒಂದು ಪೂಜೆ ನಮಗೆ ಪ್ರೇರೇಪಿಸುತ್ತೆ. ಹಾಗೆ ಈ ಒಂದು ಪೂಜೆ ಮಾಡುವಾಗ ಸಂಪೂರ್ಣವಾಗಿ ನಾವು
ದೇವರಿಗೆ ಶರಣಾಗುತ್ತೇವೆ. ಇದರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ತಪ್ಪು, ಸರಿ ಇವುಗಳು ನಮ್ಮಲ್ಲಿರೋ ಗೊಂದಲ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಅನ್ನೋದಕ್ಕಿಂತ ನಮಗೆ ತುಂಬಾ ಪಾಸಿಟಿವ್ ಮೈಂಡ್, ಹಾಗೆ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿರ್ತೀವಿ. ಸೊ ಹಂಗಾಗಿ ಈ ಒಂದು ಪೂಜೆ ಮಾಡೋದ್ರಿಂದ ಎಲ್ಲನೂ ಒಳ್ಳೆಯದು, ಹಾಗೆ ಎಲ್ರಿಗೂ ಕೂಡ ಮನೇಲಿ ಒಳ್ಳೆಯದು. ಮನೆಯಲ್ಲಿರೋರು ಎಲ್ರಿಗೂ ಒಳ್ಳೆಯದು, ಮನೆಗೂ ಶ್ರೇಯಸ್ಸಾಗುತ್ತೆ. ಹಾಗೆ ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಮುಂದಿನ ಒಂದು ಪಾಸಿಟಿವ್ ಆಗಿರ್ಬೋದು, ನಮ್ಮ ಮುಂದಿನ ಒಳ್ಳೆ ಕಾರ್ಯ ಆಗಿರ್ಬೋದು, ಎಲ್ಲದಕ್ಕೂ ಇದು ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಫೈನಲಾಗಿ ನಾನು ಹೇಳೋದಾದರೆ. ಸೊ ಹಂಗಾಗಿ ಈ ಒಂದು ಪೂಜೆನ ನಾವು ವರ್ಷಕ್ಕೊಂದ್ಸರಿ ಆದರೂ ಮಾಡಿಸ್ತೀವಿ. ಸೊ ನೀವು ಕೂಡ ಮಾಡಿಸ್ತೀರಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಏಕದಾ ಮನಯ ಸರ್ವೇ ಸರ್ವಲೋಕಹಿತೇರತಾಃ ಸುರಂ ವೇದಿಮೇ ಶಾರಣ್ಯೇ ಕೋಟಿಂ ಕುರ್ಮನೋರವ ತದಂತರೇ ಬಹಳೇಜಾಃ ರಾಗಡೇಜೋ ಮಹಾಯಜಾಃ ಸೂತೋ ಯಜ ಗುಣಿರ್ತಾಃ ಮಾಯಾಂದೋ ಹರಿಸ್ವರನ್ ತಮಾಯ ಶರಣಂ ಪ್ರಪದ್ಯೇ ಉಚಿತಂ ಬಾಧೇರಭಾಯಂ ಅತೋ ಆರೋ ಭದ್ರಾಃ ಗಣೋ ಯಂತು ವಿಶುದ್ಧೋದ್ಧರಮಾರೇದಾನ ಉದ್ವಿಡಾಃ ದೇವಾನೋ ಯದಾತ್ ವಿತರದೇ ಅಹಂ ತಪ್ರಾಃ ಶುಭೋರಕ್ಷಿದಾರೋ ದಿಪೇ ದಿಪೇ ದೇವಾನಾಂ ಚೌಮಾಹಾರೇ ದೇವಾನಾಂ ದೇವಾನಾಯುಕ್ತಮೇನಂತ ಜೀವನೇ ಯೇ ಜಾನಕ್ಯರೇ ಆಯಮ್ಯಂ ಯೋ ಜನ್ಮದ್ಯೋ ನಾದೇ ಯಂಬರಾನ ವೃತ್ತವಾಯಂ ಗೋಯತ್ಯಃ ಸಾವಿತಃ ಮಿತ್ರವೋ ವಾದ್ಯೋ ದುರಾದೋ ದೇವಾದತ್ವಾದಾಯಿಮೇ ಸುದಂಬಿಕೋ ರಾಜಃ ಅಮನಾಭಯಂ ಧ್ರುವಂದೇ ರಾಜಃ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂದ ಇಂದ್ರಶ್ಚಾತ್ರಾಕಂದಾರಜತಾಮೃಹಂ ಯೋ ನ ಪಿತಾಯನಡಾಯೋ ಮೀಢಾನಾಂ ನಾಮಾದಿವೇದಃ ಭವಾನಾಂ ವಿಶ್ವಾಯೋ ದೇವಾನಾಂ ಪರಾಯೇಕರ್ಯಪಾಃ ಸಂಗಂ ದತ್ತಂ ವಾಚಂ ಜ್ಞಾಪುತೆ ವಿಚಿತ್ರಚಿತ್ರೋ ಭೋ ಬಾಹುಶ್ವರಸ್ವಾಃ ಸಂಭಾತುಭ್ಯಾಂಜನಂ ಯದೇತ್ಯಾ ಭಾವೋಮಿ ಯದಯಂತರೇ ವಯೇಕಾಃ ರಾಜಾದಿರಾಮಣಮಳಕಿಲಾಜಿಮೇ ಭೋಗಯಂ ವೈ ಶ್ರವಣಾಯ ರೂಪೇ ತಮೇ ಗಾಮಾಹಂ ಗಾಮಗಾಮಃ ಯವಚ್ಚಿಂಗಾಮೇ ವೈ ಶ್ರವಣೋನ್ನಧಾತಂ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಸುತ್ತಿಪ್ರಜಾಪತಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಷಾಃ ಓ ಬ್ರಾಹ್ಮಣೇಭ್ಯಃ ಮುಕ್ತಿಂ ಭೋಗಾಃ ಸಮರ್ತಾ ಸುಖಿನೋ ಭವಂತೋ ಕಾಲೇ ವರ್ಜತ ಪರ್ಜನ್ಯಾಃ ಪೃಥಿವೀ ಹಜರಾರನೆ ಧೇಯೋಯಂ ಸೋಮರಯಿತಾಃ ಸಜ್ಜನಾಃ ಸಂತು ನಿರ್ಭಯಃ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮತ್ತೆ ಎಲ್ಲ ಪ್ರಸಾದ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ರು. ಹಾಗೆ ಏನೇನು ರೆಸಿಪಿ ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಈಗ ಉಪವಾಸ ಇದ್ದು ನಾವು ಹೋಗಿರ್ತೀವಿ, ತುಂಬಾ ಲೇಟ್ ಆಗುತ್ತೆ. ಅಲ್ಲಿ ಬಂದು ನಾವೆಲ್ಲ ಅಡುಗೆ ಮಾಡಿಕೊಂಡು ಬಂದವ್ರಿಗೆಲ್ಲ ಈಗ ಬಂದಿರ್ತಾರಲ್ವ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಕರೆದಿರ್ತೀವಿ. ಸೊ ದೇವಸ್ಥಾನಕ್ಕೆ ಅವ್ರು ಯಾರೂ ಬರೋದಕ್ಕೆ ಆಗಲಿಲ್ಲ ಪಾಪ ಬೆಳಗ್ಗೆ ಆ ಟೈಮಲ್ಲಿ. ಅವ್ರೇನೋ ಕೆಲವೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಂಗಾಗಿ ಎಲ್ಲ ಮನೆಗೆ ಕರೆದಿದ್ವಿ, ಮನೆಗಾದರೂ ಬನ್ನಿ ಅಂತ. ಸೊ ಅವರು ಊಟಕ್ಕೆ ಕೂಡ ಬಂದಿದ್ದರು. ಸೊ ಅವರು ಎಲ್ಲ ಬಂದು ಆ ಟೈಮಲ್ಲಿ ಎಲ್ಲನೂ ಏನೂ ಮಾಡೋದಕ್ಕಾಗಲ್ಲ. ಹಂಗಾಗಿ ನಮ್ಮ ಅತ್ತೆ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಅವ್ರದ್ದೇ ಇದೆಲ್ಲ ರೆಸಿಪಿ ಮಾಡಿದ್ದು. ಸೊ ಪಾಯಸ ಮಾಡಿದರು, ಇದು ಒಬ್ಬಟ್ಟು ಸಾಂಬಾರು ಥರ ಮಾಡಿದರು, ಎಷ್ಟು ಟೇಸ್ಟಿಯಾಗಿತ್ತು. ಹಾಗೆ ಪುಳಿಯೋಗರೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಟೈಮಲ್ಲಿ. ಸೊ ಹಂಗಾಗಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ, ರೈಸ್ ಕೂಡ ಕಲಿಸ್ಬೇಕು. ಹಾಗೆ ಬೋಂಡ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಕೋಸಂಬರಿ ಕೂಡ ಮಾಡಿದ್ದಾರೆ. ಎಲ್ಲ ರೆಸಿಪಿ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ನಮ್ಮತ್ತೆ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಫೈನಲಿ ಊಟ ಎಲ್ಲ ಆಯಿತು. ತುಂಬಾ ಹೊಟ್ಟೆ ಹಸ್ವಾಗ್ತಾಯಿತ್ತು. ಊಟ ಎಲ್ಲ ಮಾಡಿದ್ವಿ. ಹಾಗೆ ನಮ್ಮ ಆಂಟಿ ಬಂದಿದ್ದರು, ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ ಅವರ ಅಣ್ಣನ ವೈಫ್ ಇವರು. ಸೊ ನಮ್ಮ ಅತ್ತೆ ಫ್ರೆಂಡ್ಸ್ ಇವರೆಲ್ಲ. ಸೊ ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದ್ಮೇಲಂತೂ ತುಂಬಾ ಖುಷಿ ಆಯಿತು.
ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಏನಾದರೂ ಪೂಜೆ ಮಾಡಿಸಿದಾಗ ಆಗಿರ್ಬೋದು, ಏನಾದರೂ ಹಬ್ಬದ ಟೈಮಲ್ಲಿ ಆಗಿರ್ಬೋದು, ಈ ರೀತಿ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದರೆ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೂ ಕೂಡ ನೆಮ್ಮದಿ ಅಂತ ಅನಿಸುತ್ತೆ. ಸೊ ನಮ್ಮತ್ತೆ ಫುಲ್ ಎಂಜಾಯ್ ಮಾಡಿದ್ರು. ಅವ್ರ ಎಂಜಾಯ್ಮೆಂಟ್ ನೀವು ನೋಡ್ತೀರಾ, ಸೊ ಸ್ಕಿಪ್ ಮಾಡಿದೆ ನೋಡಿ. ತೋರಿಸ್ತೀನಿ ಇರಿ ಆಂಟಿ. ಇವ್ರದ್ರಲ್ಲಂತೂ ಇಲ್ವೇ ಇಲ್ಲ, 3 ಜನರಲ್ಲೂ ಇಲ್ಲ. 2 ಸರಿ ಇಟ್ಟಿರೋದು ತೆಗಿಬಾರ್ದು. ಗಿಡ ಮರಗಳ ಕೇಳಿದಿರ ಹಾಗೆ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದರು, ಅವ್ರ ಫ್ಯಾಮಿಲಿ. ಸೊ ಇವಳಂತೂ ಸಖತ್ತು ಟ್ಯಾಲೆಂಟ್ ಇದ್ದಾಳೆ, ಸಖತ್ತು ತರಲೆ ಗೊತ್ತಾ. ಸೊ ಅವಳು ಮೊಬೈಲ್ ಇಲ್ಲದೆ ಊಟನೇ ಮಾಡಲಿಲ್ಲ. ಸೊ ಹಂಗಾಗಿ ಮೊಬೈಲ್ ಕೊಟ್ಬಿಟ್ಟು ಊಟ ಎಲ್ಲ ಮಾಡಿಸ್ತಿದ್ರು. ತುಂಬಾ ಟ್ಯಾಲೆಂಟ್ ಇದ್ದಾಳೆ, ಕ್ಯೂಟ್ ಇದ್ದಾಳೆ, ಚೆನ್ನಾಗಿತ್ತು. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಫೈನಲಿ ಈ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಫ್ರೀ ಟೈಮಲ್ಲಿ ಆದಾಗೆಲ್ಲ ಸೆಲ್ಫಿ ತೊಗೊಂಡಿದ್ದು ಅಷ್ಟೇ. ತುಂಬಾ ಬ್ಯುಸಿ ಇದ್ವಿ ಬೆಳಗ್ಗೆಯಿಂದ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.